ನೀನ್ ಮಾಡಿಯಾ? ಬೆಳಗಿನಿಂದ ನಾನು ಉಪವಾಸ ಕೇಳ್ವಿ, ನಾನು ಹೊಟ್ಟೆ ಉರಿಸ್ತಾ ಇದೀಯಾ? ನಿಂಗೆ ಒಳ್ಳೇದಾಗಕ್ಕಿಲ್ಲ ಕಣೆ, ಒಳ್ಳೇದಾಗಕ್ಕಿಲ್ಲ. ನನ್ಗೆ ಒಳ್ಳೇದಾಗಿರೋದಕ್ಕೆ ಬಿಸಿ ಬಿಸಿ ಅನ್ನ ತಿಂತಿರೋದು. ನೀನ್ ತರ ಮಾಡ್ಬಾರ್ದು ಪಾಪ ಮಾಡಿ ಗಂಡನ್ ಕಳ್ಕೊಂಡು ಮೂಲೆಲ್ ಕಜ್ಜಿನಾಯ್ ತರ ಬಿದ್ದಿಲ್ಲ. ಹೋಗ್ಲಿ ತಿನ್ನು ತಾಗ. ಏನೇ ನೀನ್ ತಿನ್ಬಿಟ್ಟಿದ್ದ ನಾನು ಕೊಡ್ತಾ ಇದೀಯಾ? ಓ ನಿನ್ನ ನೆಂಜಲು ತಿನ್ನಕ್ಕಿಲ್ಲ ಅಲ್ವಾ? ಹೋಗ್ಲಿ ಬಿಡು, ನೀನ್ ತಿಂದೆ ಹೋದ್ರೆ ಯಾವ್ದಾದ್ರು ನಾಯಿ ತಿಂತದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನತ್ತೆ ಇದು? ಯಾವ್ದ ಹಳೆ ದ್ವೇಷ ಇಟ್ಕೊಂಡು ಅನ್ನ ತಟ್ಟೆ ಹಿಂಗ ಎಸೆಯೋದು? ನನ್ ಮ್ಯಾಗ ಕೋಪ ಇದ್ರೆ 4 ಕೇಟ್ ಹೊಡೆದ್ಬಿಡಿ ಅತ್ತೆ, ಹೊಡೆದ್ಬಿಡಿ. ಆದ್ರೆ ಹಿಂಗೆಲ್ಲ ಚಿತ್ರಹಿಂಸೆ ಕೊಡ್ಬೇಡಿ ಅತ್ತೆ, ಕೊಡ್ಬೇಡಿ. ನಿನ್ ಕಂತ್ರಿ ಬುದ್ಧಿ ಬಿಟ್ಬಿಟ್ಟು ನೀ ಸಾಚ ಆಗಿದ್ಯಾ ಅನ್ಕೊಂಡಿದ್ದೆ. ಇಲ್ಲ, ನಮ್ಮಪ್ಪ ನಾಣೆ ನಿನ್ನ ಮಂಡಿಗೆ ಸೇರ್ಸೋವರೆಗೂ ನಿಂದಿದೇ ರಾಗಾನೆ. ಅವಳಿಗಿರೋ ನೀಯತ್ತು ನಿನಗೆ ಒಸಿ ಆದ್ರೂ ಇದ್ದಿದ್ರೆ ಈ ದರಿದ್ರ ಕಾಯಿಲೆ ಯಾವತ್ತೋ ವಾಸಿ ಆಯ್ತಿತ್ತು. ನೋಡವ ಈ ನಿನ್ ಕಾಯಿಲೆ ವಾಸಿ ಆಗ್ಲಿ ಅಂತ ಕಷ್ಟಪಟ್ಟು ಪಾರ್ವಾಗಳು ಹಿಡ್ಕೊತಂತೆ ನಿನಗ್ ತಿಂತವ ಅಂತ. ಈಗ ಏನ್ ಮಾಡ್ತೀನಿ ಗೊತ್ತಾ? ಇದನ್ನೆಲ್ಲ ನಾನೇ ತಿಂತೀನಿ. ಯಾಕೆ ಗೊತ್ತಾ? ಈ ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನಗೂ ನಾಳೆ ದಿನ ಲಕ್ವ ಹೊಡಿದಿರ್ಲಿ ಅಂತ. ಗುಡ್ ಮಾರ್ನಿಂಗ್ ಅಜ್ಜಿ. ಅಜ್ಜಿ ಯಾರಮ್ಮ ನೀನು? ನನ್ನನ್ನೇ ಯಾರು ಅಂತ ಕೇಳ್ತೀರಾ? ಬೈ ದ ಬೈ, ನೀವು ಕಾವೇರಿ ಮೇಡಮ್ಗೆ ಮದರ್ ಇಂಡಿಯಾ ತಾನೆ? ಹೌದು. ಹಾಗಾದ್ರೆ ಕೇಳಿ, ಮೇಡಮ್ ನಾನು ಇತ್ತೀಚೆಗೆ ಮಗಳ ತರ ಆಗೋಗಿದ್ದೀನಿ, ಅದಕ್ಕೆ ನಾನು ನಿಮ್ಗೆ ಅಜ್ಜಿ ಅಂತ ಕರೆದಿದ್ದು. ಗೊತ್ತಾಯ್ತು, ಇಡೀ ಕ್ಲಾಸ್ಗೆ ಫಸ್ಟ್ ಬರೋ ನೀನು ಆ ಚುರುಕ್ ಮೆಣಸಿನ್ಕಾಯಿ ಹೇಮ ತಾನೆ? ಎಕ್ಸಾಕ್ಟ್ಲಿ ರೈಟ್. ಅದ್ ಸರಿ, ನಾನೇ ಹೇಮ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತಜ್ಜಿ? ನಿಮ್ ಮೇಡಮ್ಮ ನಿನ್ ಬಗ್ಗೆ, ನೀ ಮಾತಾಡೋ ಸ್ಟೈಲ್ ಬಗ್ಗೆ 3 ಹೊತ್ತು ಗುಣಗಾನ ಮಾಡ್ತಿರ್ತಾಳೆ. ಹೌದಾ ಅಜ್ಜಿ? ಹೌದು. ಎಲ್ಲಿ ಇನ್ನೊಂದ್ಸಲ ಅಜ್ಜಿ ಇನ್ನು? ಅಜ್ಜಿ ನನ್ ಬಂಗಾರ. ಅದೇ ಹೇಮ ಇಲ್ಲಿ ಕಾಣಿಸ್ತಲ್ಲ? ಅವಳಾಗ್ಲೇ ಹೋದ್ಲು ಕಣಪ್ಪ. ಇಷ್ಟು ಬೇಗನಾ? ಇಲ್ಲೇ ಯಾರೋ ಹತ್ತಿರದಲ್ಲಿ ಅವ್ರು ಹೊಸ ಮೇಡಮ್ ಬಂದಿದಾರಂತೆ, ಅವ್ರ ಜೊತೆ ಸ್ಕೂಲ್ ಹೋಗ್ತೀನಿ ಅಂತ ಆಗ್ಲೇ ಹೋದ್ಲು. ಇತ್ತೀಚೆಗೆ ಬಹಳ ಬದಲಾಯಿಸ್ಬಿಟ್ಟಿದ್ದಾಳೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಪುಸ್ತಕದ ಹೊರೆ ಹೆಗಲ್ ಮೇಲೆ ಹಾಕೊಂಡು ಜಿಂಕೆ ಮರಿ ತರ ಹೊರಟ್ಬಿಡ್ತಾಳೆ ನನ್ನ ಮೊಮ್ಮಗಳು. ಬೆಳಗ್ಗೆ ತಿಂಡಿ ಅವ್ರ ಮನೆಯಲ್ಲೇ ಅಂತೆ. ತಾಯಿ ಇಲ್ಲದ ಮಗು ಅಂತ ಅವ್ರಿಗೂ ಗೊತ್ತಾಗಿರ್ಬೇಕು. ತುಂಬಾ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ಸಮ್ಮಿಲನ. ಅರೆ ಇದೇನಪ್ಪ ಲಗ್ನ ಪತ್ರಿಕೆ? ಹಾಗಾದ್ರೆ ನಮ್ ಡ್ಯಾಡಿ ಕಾವೇರಿ ಮೇಡಮ್ನ ಮದ್ವೆ ಆಗಿದಾರಾ? ಅಮ್ಮ ಟಿಫನ್ ರೆಡಿನಾ? ಹೇಮಾ ಗುಡ್ ಮಾರ್ನಿಂಗ್. ಹೇಮಾ ಯಾಕೆ ಮಾಡ್ತಿದ್ಯಾ? ಈ ತಬ್ಲಿಗಾಗ್ತಿರೋ ಸಂತೋಷಕ್ಕೆ ಮೇಡಮ್. ಮೇಡಮ್, ಯಾರಾದ್ರೂ ಒಬ್ರು ಸತ್ರೆ ಇನ್ನೊಬ್ರಿಗೆ ಒಳ್ಳೇದಾಗುತ್ತಲ್ವಾ? ಏನಿವತ್ತು ಒಳ್ಳೆ ವೇದಾಂತಿ ತರ ಮಾತಾಡ್ತಿದ್ದೀರಾ? ವೇದಾಂತ ಅಲ್ಲ, ಸಿದ್ಧಾಂತ ಮೇಡಮ್. ಓಯ್ ಚಿನಿಕ್ರುಳಿ, ನೀನ್ ಹೇಳೋ ಒಗಟೆ ನನಗೆ ಅರ್ಥ ಆಗಲ್ಲ. ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಎಲ್ಲ ಬಿಡಿಸಿ ಹೇಳ್ಬಿಟ್ರೆ ಹೋಗ್ತೀನಿ ಮಜಾ ಹೊಟ್ಟೋಗ್ಬಿಡುತ್ತೆ. ಸರಿ, ಸ್ಕೂಲಿಗೆ ಬೇರೆ ಟೈಮ್ ಆಗ್ತಿದೆ, ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ. ಆವತ್ತೇನಾರ ನಾನು ನನ್ನ ರಾಮನ್ ಮಾತು ಕೇಳ್ದೆ ಹೋಗಿದ್ದಿದ್ರೆ ಈ ಮುತ್ನಂತ ಸೊಸೆನ್ ಕಳ್ಕೊಂಡ್ಬಿಡ್ತಿದ್ನಲ್ಲ ಶಿವನೇ. ನಮ್ ರಾಮ ನಿಜವಾಗ್ಲೂ ತಪಸ್ ಮಾಡೇ ಸೀತೆನ್ ಪಡ್ಕೊಂಡವ್ನೆ. ಸಿದ್ಧಿವಿನಾಯಕ, ಇವತ್ತು ನಮ್ಮ ಮನೆ ತುಂಬಿ ತುಳ್ಕಾಡ್ತಾ ಇರೋದಿಕ್ಕೆ ನಿನ್ನ ಕೃಪೆ
ನಮ್ಮ ತಂದೆ ತಾಯಿ ಆಶೀರ್ವಾದ, ನನ್ನ ತಮ್ಮಂದಿರ ಪ್ರೀತಿ ವಿಶ್ವಾಸನೇ ಕಾರಣ. ಹುಡುಗಿ ಚಂದಾಗ ಅವಳೇನ್ಲ? ಲೇ ಮಗ, ಹುಡುಗಿ ಚಂದಾಗ ಅವಳೇನ್ಲ? ಒಳ್ಳೆ ಅಪ್ಸರೆ ಇದ್ದಾಗಿದ್ದಾಳಪ್ಪ. ನೋಡ್ಕಲ್ಲವ್ವ, ನಿಮ್ ಹುಡುಗಿ ನಮ್ಗೊಪ್ಪಿಗೆ ಆಗವಳೆ. ಮುಂದಿನ ಜ್ಯೇಷ್ಠದಾಗೆ ಮದುವೆ ಮಾಡಿ ಕೊಟ್ಟು ಬಿಡಿ. ಆಷಾಢ ತುಂಬಿದ ಮ್ಯಾಕೆ ನಾವು ಮನೆ ತುಂಬಿಸ್ಕೊಂತೀವಿ. ಹಂಗೆ ಆಗ್ಲಿ. ತುಂಬಾ ಸಂತೋಷ. ಹಂಗೆ ವರದಕ್ಷಿಣೆ ಬಾಬ್ತು ಏನ್ ಕೊಡ್ಬೇಕು ಅಂತ ಹೇಳ್ಬಿಟ್ರೆ. ಗಣ, ಇದೇನಿದು? ಸದ್ಯಕ್ಕೆ ದೇವ್ರು ನಮಗ್ ಕೊಟ್ಟಿರೋದೇ ಸಾಕಾಗೈತಪ್ಪ. ಇವಾಗ ನಿಮ್ ಹುಡುಗಿನ ಕೊಡ್ತಾ ಇದ್ದೀರಾ ನೋಡಿ, ಅದೇ ನೀವು ನಮ್ಮ ಹುಡುಗನ ಕೊಡ್ತಿರೋ ವರದಕ್ಷಿಣೆ ಅಂತ ಹೋಗ. ಕೈ ಕೈ ಕಾಲು ಕಾಲು ಕಾಲು. ಏನ್ ನಿನ್ನ ಹೆಸರು? ಸೀತಾ. ಬಿಕ್ಲಾ? ಬಿಕ್ಲಾ ಅಂದೆ. ಇಲ್ಲ, ಸರಿಯಾಗಿದ್ದೀನಿ, ಸರಿಯಾಗೇ ಇದ್ದೀನಿ. ಸರಿಯಾಗೇ ಇದ್ದೀನಿ. ಯಾಕೆ ಹೇಳ್ತೀಯಾ? ಇನ್ಯಾಕೆ ಅಳ್ತಾಳೆ? ಡಿಗ್ರಿ ಮುಗಿದ್ಮೇಲೆ ಒಬ್ಬ ಡಿಸಿಗೋ ಇಲ್ಲ ಎಸಿಗೋ ಕೊಟ್ಟು ಮದುವೆ ಮಾಡಿ ಸುಪ್ಪತ್ತಿಗೆ ಮೇಲೆ ಮನಗಿಸ್ತೀನಿ ಅಂತ ಹೇಳ್ತಿದ್ ನೀನು, ಈಗ ಒಂದಲ್ಲ ಒಂದು ದಿನ ಜನರಲ್ ಹಾಸ್ಟೆಲ್ ಆಗೋ ಮನೆಗೆ ಕಸ ಹೊಡೆಯೋ ಸೊಸೆ ಮಾಡಕ್ ಹೊಂಟಿದ್ಯಾ ನೋಡು, ಅದಕ್ಕೆ ಅಳ್ತಾವಳೆ. ದೊಡ್ಡ ಮಡ್ಕೆ, ನಿನ್ನ ದೊಡ್ಡ ಮನೆ ಸೊಸೆ ಮಾಡಿ ಕುಸಾಬಿ ಕೆಲ್ಸನೆಲ್ಲ ಮಾಡಕ್ ಬಿಟ್ಬಿಟ್ಟೇನೆ ನಾನು. ನೋಡೆ, ರಾಮ ಒಳ್ಳೆ ಹುಡ್ಗ, ದೊಡ್ಡ ಕುಳ ಬೇರೆ. ಮೇಲಾಗಿ ನಿನ್ಗಿಂತ ಒಂದ್ ಪಟ್ ಜಾಸ್ತಿನೇ ಓದವನೆ. ಅವನೊಂಥರ ಅಸ ಇದ್ದಂಗೆ ಕಣೆ. ನೋಡು, ಸುಮ್ಕೆ ಮೂಗ್ ಬಸು ನಂಗೆ ತಲೆ ತಗ್ಸಿ ಕತ್ ಕೊಟ್ಬಿಡು. ಆಮ್ಯಾಕ್ ನೋಡು ನಾನು ಏನ್ ಮಾಡ್ತೀನಿ ಅಂತ. ನಿನ್ ಕೈ ಕೆಳಗ್ ಕೆಲ್ಸ ಮಾಡ್ಕೊಂಡಿರಕ್ಕೆ ಆ ನನ್ ಸೌತಿ ಮಗಳು ಸೀತೆನ ಕಳ್ಸ್ಕೊಟ್ಟೆನು. ಸುಮ್ಕಿರೆ. ಯೋನ್ಲ ಮಗ ನೀ ಹೇಳ್ತಿರೋದು? ಹೌದ್ ಕಣವ, ನಿಜಾನೇ ಹೇಳ್ತಾ ಇದ್ದೀನಿ. ಅವಳು ನಿನ್ನ ಸೇವೆ ಮಾಡಕ್ ಬರ್ತಾ ಇಲ್ಲ. ಈ ಮನೆನ ಗುಡಿಸಿ ಗಂಡಾಂತರ ತಂದು ತಾನು ಸುಖ ಅನುಭವಿಸೋಕೋಸ್ಕರ ಬರ್ತಾ ಇದ್ದಾಳೆ ಆ ಬಣ್ಣದ ಸೊಸೆ. ನಾನು ಅವಳ ಖಂಡಿತ ಮದುವೆ ಹಾಕಿಲ್ಲ. ಲೇ ಮಗ, ಏನು ನೀ ಹೇಳ್ತಾ ಇರೋದು? ಅಲ್ಕಣ, ಅವ್ರ ಜೊತೆ ಮದ್ವೆ ಮಾತುಕತೆ ಎಲ್ಲ ಆಡ್ ಮುಗಿಸಿ ಇವಾಗ ನಿಮ್ ಸಂಬಂಧನೇ ಬೇಡ ಅಂದ್ರೆ ಅವ್ರು ಸುಮ್ಕಿದ್ದಾರೆಲ್ಲ ಅವರು. ಹೋಗ್ಲಿ, ಊರಿನ ಜನ ಏನ್ ಅನ್ಕೊಂಡಾರು? ನೀವಿಬ್ರು ತಪ್ಪು ತಿಳ್ಕೊಳದೆ ಹೋದ್ರೆ ನಾನೊಂದ್ ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು? ಯಾರ ಮನಸ್ಗೂ ನೋವು ಕೊಡದ ಹಾಗೆ ಅದೇ ಮನೇಲಿರೋ ಆ ಮಲತಾಯಿ ಮಗಳು ಸೀತನ್ನ ಮದುವೆ ಮಾಡ್ಕೊಡೋಣ ಅಂತ. ಮಲ್ತಾಯಿ ಮಗಳು ಅಂದ್ರೆ ಸೀತವ್ವ ಆ ಕಲ್ಲವನ್ ಸೌತಿ ಮಗಳ? ಹೌದಪ್ಪ. ಏನೋಪ್ಪ, ನಿನ್ಗೆ ಇಷ್ಟ ಬಂದಾಗ ಮಾಡ್ಕೊ. ಏನ್ ಮಾಡದೇನು? ನಮ್ ರಾಮ ಹೇಳ್ದಂಗೆ ಆ ಸೀತೆನೆ ಸರಿಯಾದ ಜೋಡಿ. ಏನು ಈ ತುಂಬಿದ ಮನೆಗೆ ಆ ಹುಡುಗಿನ ಹಿರೇ ಸೊಸೆ.